ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನೊಂದು ಇನ್ಸ್ಪಿರೇಷ್ನಲ್ ಸ್ಟೋರಿನ ಹೇಳೋಣ ಅಂದ್ಕೊಂಡಿದ್ದೀನಿ. ಹೀಗೆ ಒಂದು ಸ್ಟೋರಿ, ಆದರೆ ತುಂಬ ಅರ್ಥಪೂರ್ಣವಾಗಿದ್ದದು. ಒಂದು ಊರಲ್ಲಿ ಒಂದು ಹುಡುಗ ಹೀಗೆ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಚಿಕ್ಕ ಹುಡುಗ ಆಗಿರ್ತಾನೆ, ಆದರೆ ಅವನ ಕನಸು ದೊಡ್ಡದಾಗಿರುತ್ತೆ. ಅವನು ಸ್ಕೂಲಿಗೆ ಹೋಗುವಾಗಲೆಲ್ಲ ಅಲ್ಲಿ ಅಂದರೆ ಸ್ವಲ್ಪ ಹಳ್ಳಿ ಅದು ರೋಡ್ ಆಗಿರುತ್ತೆ. ತುಂಬ ಕಾಡಿನಲ್ಲಿ ಹೋಗುವಾಗ ಅವನಿಗೆ ರಸ್ತೆ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಇರುತ್ತೆ. ದೊಡ್ಡ ಕಲ್ಲು, ಅದನ್ನು ಪ್ರತಿದಿನ ಹೋಗುವಾಗ ಬರುವಾಗ ಅವನಿಗೆ ಒಂಥರ ಕಲ್ಲು ತೊಂದರೆ ಕೊಡುತ್ತೆ. ಅವನಿಗೆ ಅಂತಲ್ಲ, ಎಲ್ಲ ಮಕ್ಕಳಿಗೂ, ಸ್ಕೂಲಿಗೆ ಹೋಗೋ ಆ ರೋಡಿನಲ್ಲಿ ಹೋಗುವಂಥ ಎಲ್ಲ ಮಕ್ಕಳಿಗೂ ಆ ಕಲ್ಲು ತುಂಬ ತೊಂದರೆ ಕೊಡುತ್ತೆ. ಅದನ್ನು ದಾಟಿ ಹೋಗಬೇಕಾಗುತ್ತೆ. ತುಂಬ ದೊಡ್ಡ ಕಲ್ಲು ಬಂಡೆ ಆಗಿರುತ್ತೆ ಅದು. ಅದನ್ನು ದಾಟಿ ಹೋಗಬೇಕಾಗಿರುತ್ತೆ, ಇಲ್ಲ ಅದನ್ನು ಸುತ್ತುವರೆದು ಹೋಗಬೇಕಾಗಿರುತ್ತೆ. ಈ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಕಲ್ಲು ಬಂಡೆನ ಹತ್ತಿ ಇಳಿದು ಬರುವಾಗ ಜಾರಿ ಬೀಳುವಂಥ ಸಂದರ್ಭ ಇರುತ್ತೆ. ಅಷ್ಟು ಕಷ್ಟ ಆಗುತ್ತೆ ಮಕ್ಕಳಿಗೆ. ಆದರೆ ಯಾರೂ ಆ ಕಲ್ಲನ್ನು ಸರಿಸಿಡಲಿಕ್ಕೆ, ಅಂದರೆ ಎತ್ತಿ ಆ ಕಡೆ ಹಾಕಲಿಕ್ಕೆ ಯಾರೂ ಪ್ರಯತ್ನ ಪಡಲ್ಲ. ಅದು ತುಂಬ ಭಾರವಾದ ಕಲ್ಲಾಗಿರುತ್ತೆ. ಹೀಗಿರುವಾಗ ಆ ಹುಡುಗ ಒಂದಿನ ಯೋಚನೆ ಮಾಡ್ತಾನೆ, ಇದನ್ನು ಯಾರು ಯಾಕೆ ಇಷ್ಟು ದಿನ ಆದರೂ ಯಾಕೆ ಈ ಕಲ್ಲನ್ನು ಸರಿಸಲಿಲ್ಲ, ಆ ಕಡೆನ ರೋಡಿಂದ ಆ ಕಡೆ ಯಾಕೆ ಸರಿಸ್ಲಿಕ್ಕೆ ಆಗ್ತಾಯಿಲ್ಲ, ನೋಡೋಣ ನಾನೇ ಒಂಚೂರು ಟ್ರೈ ಮಾಡೋಣ ಅಂತ ಅವನು ಪ್ರಯತ್ನ ಪಡ್ತಾನೆ. ಭಾಳ ಪ್ರಯತ್ನ ಪಡ್ತಾನೆ, ಆಗಲ್ಲ. ಅವನ ಹತ್ರ ಎಷ್ಟು ಶಕ್ತಿ ಹಾಕ್ತಾನೆ ಆದರೂ ಅವನ ಹತ್ರ ಆಗಲ್ಲ. ಹೇಗೋ ಮಾಡಿ ತುಂಬ ಅತಿಯಾದ ತನ್ನ ಬಲವನ್ನು ಉಪಯೋಗಿಸಿ ಆ ಕಲ್ಲನ್ನು ಹೊರಳಿಸ್ಲಿಕ್ಕೆ ನೋಡ್ತಾನೆ. ಒಂದು ಸ್ವಲ್ಪ ಹೀಗೆ ಭಾಳ ಅವನು ತನ್ನ ಶಕ್ತಿಯನ್ನು ಹಾಕಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಆ ಕಲ್ಲು ಸ್ವಲ್ಪ ಅಲ್ಲಾಡುತ್ತೆ. ಆಗ ಅವನಿಗೆ ಒಂಥರ ಮತ್ತು ಧೈರ್ಯ ಬರುತ್ತೆ. ಒಂದು ರೀತಿ ಏನೋ ಉಲ್ಲಾಸ ಬರುತ್ತೆ. ಓಹೋ, ಇದನ್ನು ನಾನು ಹೊರಳಾಡಿಸಬಹುದು, ಇದನ್ನು ಆ ಕಡೆ ಸರಿಸಬಹುದು ಅಂತ ಅವನು ಮತ್ತು ಜಾಸ್ತಿ ತನ್ನ ಹತ್ರ ಇರುವಷ್ಟು ಜಾಸ್ತಿ ಶಕ್ತಿಯನ್ನು ಹಾಕಿ ಅದನ್ನು ಮತ್ತೆ ತೆಗೆಯೋಕ್ಕೆ ನೋಡ್ತಾನೆ. ಆಗ ಆ ಕಲ್ಲು ಸ್ವಲ್ಪ ಸ್ವಲ್ಪನೇ ಹೊರಳಾಡುತ್ತೆ. ಹೊರಳಾಡ್ತಾ ಅದನ್ನು ಆ ಕಡೆ ಸರಿಸ್ತಾನೆ. ದೊಡ್ಡ ಕಲ್ಲಾಗಿರುತ್ತೆ ಅದು, ಆದರೂ ಅವನು ಬಿಡಲ್ಲ. ಅವನ ಫ್ರೆಂಡ್ಸ್ ಎಲ್ಲರೂ ಒಬ್ಬರು ಪ್ರಯತ್ನ ಮಾಡಿರಲ್ಲ. ಅವರೆಲ್ಲ ಸ್ಕೂಲಿಗೆ ಹೋಗುವಾಗ ಬರುವಾಗ ಹಾಗೆ ಹೋಗ್ತಾರೆ ಬರ್ತಾರೆ. ಬಟ್ ಇವನಿಗೆ ತಲೆಯಲ್ಲಿ ಅದೇ ಇತ್ತು, ಇದನ್ನು ಹೇಗಾದರೂ ತೆಗಿಬೇಕು, ಆ ಕಡೆ ಸರಿಸಬೇಕು, ನೋಡೋಣ ನನ್ನ ಹತ್ರ ಆಗುತ್ತೋ ಅಂತ ಅವನು ಪ್ರಯತ್ನ ಪಟ್ಟಾಗ ಅದು ಖಂಡಿತ ಅವನಿಂದ ಅದು ಆ ಕಡೆ ಸರಿಸಿ ಹೊರಳಾಡುತ್ತೆ ಅದು. ಆಗ ಅವನು ಸರಿಸಿ ಆ ಕಡೆ ಇಡ್ತಾನೆ. ಹೇಗೇಗೋ ತನ್ನ ಶಕ್ತಿಯನ್ನು ಮೀರಿ ಅವನು ಆ ಕಡೆ ಸರಿಸ್ತಾನೆ. ಅವನಿಗೆ ಖುಷಿಯಾಗುತ್ತೆ, ಯಾರೂ ಮಾಡದಿರೋ ಕೆಲಸ, ಇಷ್ಟು ದೊಡ್ಡ ಕಲ್ಲನ್ನು ನಾನು ಸರಿಸಿದೆ ಅಂತ ಅವನಿಗೆ ತುಂಬ ಒಂದು ರೀತಿ. ನೋಡಿ ಅಲ್ವಾ, ಅದೇ ಅಲ್ವಾ, ಮನಸ್ಸು ನಾವು ಕೊಟ್ಟು ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ, ಎಷ್ಟೇ ಅದು ಭಾರವಾದ ಕೆಲಸ ಆಗಲಿ, ಎಷ್ಟೇ ಕಷ್ಟವಾದ ಕೆಲಸ ಆಗಲಿ, ಅದು ಸುಲಭವಾಗಿ ಆಗಲ್ಲ ಅಂದ್ರೂ, ಕಷ್ಟ ಆದರೂ ಸಹ ಮಾಡ್ಬೋದು. ಅಂದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋ ಥರ. ಅವನು ಹಾಗೆ ಪ್ರಯತ್ನ ಪಡ್ತಾನಲ್ವ, ಅವನಿಗೆ ಆಯಿತು ಅದು ಆ ಕಲ್ಲನ್ನು ಹೊರಳಿಸಿಡಲಿಕ್ಕೆ. ಆಮೇಲೆ ಆ ಕಲ್ಲು ಕೆಳಗಡೆ ಒಂದು ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆಯಲ್ಲಿ ಒಂದು ಚೀಟಿ ಇರುತ್ತೆ. ಅದೇನು ಅಂತಂದರೆ, ಈ ಕಲ್ಲನ್ನು ಯಾರು ಹೊರಳಿಸ್ತಾರೋ ಅದು ಇದರಲ್ಲಿರುವ ನಾಣ್ಯ ಬಂಗಾರಗಳು ಅವರದ್ದಾಗುತ್ತೆ, ಅವನು ಈ ಊರಿನ ನಾಯಕನಾಗುತ್ತಾನೆ ಅಂತ. ಅವನಿಗೆ ಆ ಕಲ್ಲಿನ ಹೊರಳಿಸಿದ ಮೇಲೆ ಆ ಪೆಟ್ಟಿಗೆಯಲ್ಲಿರುವಂತಹ ಚಿನ್ನದ ನಾಣ್ಯಗಳ ಮೇಲೆ ಅವನಿಗೆ ಯಾವುದೇ ಒಂದು ಆಸಕ್ತಿ ಇರಲ್ಲ. ಅವನು ಖುಷಿ ಪಡ್ತಾನೆ, ನಾನು ಹೊರಳಾಡಿಸಿದೆ, ಅದನ್ನು ತೆಗೆದು ಆ ಕಡೆ ಇಟ್ಟೆ ಅಂತ ಒಂದು ಖುಷಿಯಿಂದ ಅವನು ಮನೆಗೆ ಹೋಗ್ತಾನೆ. ಆ ನಾಣ್ಯವನ್ನು ಎಲ್ಲ ಇಡೀ ಊರವರಿಗೆಲ್ಲ ಹಂಚಿಬಿಡ್ತಾನೆ. ಅವನಿಗೆ ಅದ್ರ ಮೇಲೆ ಅಷ್ಟು ಮೋಹ ಇರಲ್ಲ. ಆದರೆ ಅವನು ಮಾಡಿರೋ ಒಂದು ಸಾಧನೆ ಕೆಲಸ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಫ್ರೆಂಡ್ಸ್, ನಾವು ಯಾವುದಾದ್ರೂ ಒಂದು ಆಗಲ್ಲ ಅಂತ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀವಲ್ವ, ಅದು ಏನಾದರೂ ನಮ್ಮಿಂದ ಆಯಿತು ಅಂದರೆ ಅದಕ್ಕಾಗುವಂಥ ಒಂದು ಸಂತೋಷನೇ ಬೇರೆ. ನಾವು ಯಾವ ಕೆಲಸನೂ ಆಗಲ್ಲ ಅಂತ ಬಿಟ್ಟರೆ ಖಂಡಿತ ಆಗುತ್ತೆ ಅಂತ ನಮ್ಮ ಮನಸ್ಸನ್ನು ಒಂದು ದೃಢಪಡಿಸ್ಕೊಂಡು ನಾವು ಏನಾದರೂ ಒಂದು ಕೆಲಸ ಸಾಧನೆ ಮಾಡಲಿಕ್ಕೆ ಹೋದರೆ, ಇವತ್ತಲ್ಲ ನಾಳೆ ಸಾಧಿಸ್ತೀವಿ. ಯಾವುದೇ ಒಂದು ಕೆಲಸ ಆದರೂ ನಮ್ಮ ಹತ್ರ ಆಗಲ್ಲ ಅಂತ ಬಿಟ್ಟರೆ ಖಂಡಿತ ಬಿಟ್ಟು ಹೋಗ್ಬಿಡುತ್ತೆ. ನಾವು ಯಾವುದೇ ಒಂದು ಕೆಲಸನೂ ಅಷ್ಟೇ. ಈಗ ನಾವು ಮಕ್ಕಳ ಅಷ್ಟೇ ನೋಡಿ, ಓದ್ಲಿಕ್ಕೆ ಹೋದಾಗ ಅವ್ರಿಗೆ ಅನಿಸುತ್ತೆ ತುಂಬ ಕಷ್ಟ ಇದೆ ಈ ಚಾಪ್ಟರ್ ಅಂತ, ಅವರು ಓದೋದೇ ಬಿಟ್ಟುಬಿಟ್ರೆ ಹೇಗೆ?
ಅವ್ರಿಗೆ ಆ ಪಾಠ ಅರ್ಥ ಆಗಿಲ್ಲ ಅಂದರೆ ಒಂದಲ್ಲ ಎರಡಲ್ಲ 4 ಸರಿ 10 ಸರಿ ಓದಿ ಅರ್ಥ ಮಾಡ್ಕೋಬೇಕು. ಆವಾಗ ಅವ್ರಿಗೆ ಖಂಡಿತ ಅದು ಸುಲಭ ಆಗುತ್ತೆ. ಅದು ಬರಲ್ಲ ಅಂತ ಬಿಟ್ಬಿಟ್ರೆ ಖಂಡಿತ ಬರಲ್ಲ, ಯಾವತ್ತೂ ಅದು ತಲೆಗೆ ಹೋಗೋದೇ ಇಲ್ಲ, ಅರ್ಥನೇ ಆಗಲ್ಲ. ಅದಕ್ಕಿಂತ ಯಾವುದೇ ಒಂದು ಕೆಲಸನಾದರೂ ನಾವು ಪುನಃ ಪುನಃ ಪ್ರಯತ್ನ ಮಾಡಿದರೆ ಅದು ಒಂದಲ್ಲ ಒಂದಿನ ನಾವು ಸಫಲತೆಯನ್ನು ಕಂಡೇ ಕಾಣ್ತೀವಿ ಅಲ್ವಾ. ಈ ಕಥೆಯಲ್ಲಿ ಆ ಹುಡುಗ ಒಂದು ಸುಮ್ಮನೆ ಒಂದು ಸ್ಟೋರಿ, ಆದರೆ ಅವನು ಮಾಡಿರುವಂಥ ಸಾಧನೆ ನೋಡಿ ಅವನು ಒಂದು ಸಣ್ಣ ಹುಡುಗ ತನ್ನ ಹತ್ರ ಆಗಲ್ಲ, ಕಲ್ಲನ್ನು ಹೊರಳಿಸೋಕೆ ಆಗಲ್ಲ ಅಂತ ಬಿಟ್ಬಿಟ್ರೆ ಅದು ಆಗ್ತಾನೇ ಇರಲಿಲ್ಲ. ಆದರೆ ಅವನು ಎಷ್ಟು ಪ್ರಯತ್ನ ಮಾಡ್ದ, ಎಷ್ಟು ಕಷ್ಟಪಟ್ಟು ಹೇಗಾದರೂ ಮಾಡಲೇಬೇಕು ಅಂತ ಹೊರಳಿಸಿ ಅದನ್ನು ಆ ಕಡೆ ಸರಿಸ್ತಾನೆ, ಅವನಿಗದು ಅದರದ್ದು ಫಲ ಸಿಗುತ್ತೆ. ಹಾಗೆ ನಾವು ಯಾವ ಕೆಲಸನಾದರೂ ಮಾಡುವಾಗ ಒಂದು ದೃಢ ನಿರ್ಧಾರ ಇಟ್ಕೊಂಡು ನಾನು ಮಾಡಲೇಬೇಕು, ಇದು ನನ್ನ ಹತ್ರ ಆಗೇ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ. ನನ್ನ ಹತ್ರ ಆಗಲ್ಲ, ಅಯ್ಯೋ ಈ ಕೆಲಸ ಹೇಗೆ ಮಾಡಲಿ ಅಂತ ಅಂದ್ಕೊಂಡ್ರೆ ಖಂಡಿತ ಯಾವ ಕೆಲಸನೂ ಆಗಲ್ಲ. ಅದು ನಮ್ಮ ಜೀವನದಲ್ಲಿ ಇಂಥ ಕಲ್ಲುಗಳು ತುಂಬಾ ಸಿಗುತ್ತೆ. ಆದರೆ ಆ ಕಲ್ಲುಗಳನ್ನು ಸರಿಸಿ ನಾವು ಆ ಬಂಡೆಯನ್ನು, ಕಲ್ಲು ಬಂಡೆ, ಅಷ್ಟು ದೊಡ್ಡ ಕಲ್ಲು ಬಂಡೆ ಅಂದರೆ ನಮ್ಮ ಸಮಸ್ಯೆನ ಬದಿಗಿಟ್ಟು ನಾವು ಯಾವುದಾದ್ರೂ ಒಂದನ್ನು ಸಾಧಿಸಬೇಕು ಅಂದರೆ ಖಂಡಿತ ಆಗುತ್ತೆ. ನಾವು ಯಾವ ಕೆಲಸನೂ ನಮಗೇನಾದರೂ ಒಂದು ತೊಂದರೆ ಬಂತು, ಏನಾದರೂ ಸಮಸ್ಯೆ ಬಂತು ಅಂದರೆ ನಮ್ಮ ಸಮಸ್ಯೆ ಹೇಗೆ ಇದನ್ನು ನಾವು ಎದುರಿಸೋದಪ್ಪ, ಇದು ಹೇಗೆ ನಾವು ಈ ಸಮಸ್ಯೆಯಿಂದ ಹೊರಗೆ ಬರೋದು ಅಂತ ಯೋಚನೆ ಮಾಡಿದರೆ ಅದು ಯೋಚನೆಯಾಗೇ ಇದ್ದುಬಿಡುತ್ತೆ. ಅದನ್ನು ನಾವು ಪರಿಹಾರ ಕಂಡುಕೊಳ್ಬೇಕು. ಹೇಗಾದರೂ ಮಾಡಿ ಪರಿಹಾರನ ಕಂಡುಕೊಂಡು ಅದಕ್ಕೆ ತಕ್ಕಂಥ ನಾವು ಏನಾದರೂ ಒಂದು ಉಪಾಯ ಕಂಡುಕೊಂಡ್ರೆ ಖಂಡಿತ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಅನ್ನೋದೇ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ, ಕೆಲವೊಂದು ಸಮಸ್ಯೆ ತುಂಬ ದೊಡ್ಡದಿರುತ್ತೆ, ಅದಕ್ಕೆ ಪರಿಹಾರ ಸಿಗೋದು ತುಂಬ ಕಷ್ಟ ಆಗ್ಬೋದು. ಆದರೆ ನಾವು ಯಾವುದನ್ನಾದರೂ ಸಾಧಿಸ್ಬೋದು. ನಾವು ನಡೆಯೋ ದಾರಿಯಲ್ಲಿ ಮುಳ್ಳು ಕಲ್ಲುಗಳು ಇದ್ದೇ ಇರುತ್ತೆ ಅಲ್ವಾ. ಕಲ್ಲು ಮುಳ್ಳುಗಳು ಇಲ್ಲದೆ ಇರೋ ದಾರಿನೇ ಇರಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ಸಮಸ್ಯೆಗಳು ಇಲ್ಲದೆ ಜೀವನ ನಡೆಯೋದೇ ಇಲ್ಲ. ಸಮಸ್ಯೆಗಳಿಲ್ಲದೆ ನಮ್ಮ ಜೀವನದಲ್ಲಿ ಏನು ಬರೀ ಸುಖ ಅನ್ನೋದು ಗ್ಯಾರಂಟಿ ಇರಲ್ಲ. ಎಲ್ಲರ ಜೀವನದಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಒಬ್ಬರ ಕಡೆ ಜಾಸ್ತಿ ಇರುತ್ತೆ, ಒಬ್ಬರಿಗೆ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಸಮಸ್ಯೆ ಅಂತೂ ಇದ್ದೇ ಇರಲೇಬೇಕು. ಅದು ಒಂದು ಕಾಲಚಕ್ರ ಇದ್ದಂಗೆ ತಿರುಗ್ತಾನೆ ಇರುತ್ತೆ, ಒಂದು ಬರೀ ಸುಖ, ಒಂದು ಬರೀ ಕಷ್ಟ, ಹೀಗೆ. ಸೊ ನಾನು ಹೇಳೋದಿಷ್ಟೇ ಫ್ರೆಂಡ್ಸ್, ನಮಗೇನಾದರೂ ಕಷ್ಟ ಬಂದಾಗ ಅದನ್ನು ಎದುರಿಸೋದನ್ನು ನಾವು ಧೈರ್ಯವನ್ನು ತಗೊಳ್ಬೇಕು. ಅದ್ರ ಬದಲು ಅಳ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ಕಷ್ಟ ಬಂದಾಗ ಪರಿಹಾರ ಸಿಕ್ಕೇ ಸಿಗುತ್ತೆ. ನಾವು ದೃಢವಾದ ನಂಬಿಕೆ ನೀಡಬೇಕು ಅಂತ ನಾನು ಹೇಳ್ತಾ ಇವತ್ತಿನ ಈ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.